ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಜನರಿಗೆ ಸರಿಯಾಗಿ ಹೋಗ್ತಿಲ್ಲ ಅಂತ ವಿಪಕ್ಷಗಳು ಟೀಕೆ ಮಾಡಿದ್ವು. ಸರ್ಕಾರದಿಂದ ಈಗ ಸಂಧಾನಕ್ಕೆ ಯತ್ನ. ಶಾಸಕರ ಪ್ರಶ್ನೆಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ತಪ್ಪು ಮಾಹಿತಿಯನ್ನ ಸದನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಆರ್ ಅಶೋಕ್ ಅವರು ಕೂಡ ಕೇಳಿದ್ರು, ಮಹೇಶ್ ತೆಂಗಿನಕಾಯಿ ಕೂಡ ಪ್ರಶ್ನೆ ಕೇಳಿದ್ರು ವಿಧಾನಸಭೆಯಲ್ಲಿ. ಆದರೆ ಸದನದಲ್ಲಿ ಉತ್ತರಿಸುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸದನದಲ್ಲೇ ಪ್ರಶ್ನೆ ಕೇಳಿದ್ದೇವೆ, ಸದನದಲ್ಲೇ ಉತ್ತರ ಕೊಡಿ, ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡೋದು ಬೇಡ. ನಿನ್ನೆ ಸಚಿವರ ಅಲಭ್ಯತೆಯಿಂದ ಸದನದಲ್ಲಿ ಚರ್ಚೆ ಆಗಿಲ್ಲ. ಹೀಗಾಗಿ ಇಂದು ಸದನದಲ್ಲಿ ಗೃಹಲಕ್ಷ್ಮಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಮರ್ಪಕವಾಗಿ ಹಣ ಹೋಗ್ತಿಲ್ಲ. ಬಹಳಷ್ಟು ಜನರಿಗೆ ಮಾರ್ಚ್ವರೆಗೆ ಬಂದಿದೆ ಅಂತ, ಆಗಸ್ಟ್ವರೆಗೆ ಬಂದಿದೆ ಅಂತ. ಅಲ್ಲಿಂದ ಎಲ್ಲಿ ಹಣ? ಜೊತೆಗೆ ಸಿ ಟಿ ರವಿ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನು ಕೇಳಿದರು. ಇದು ಜನರ ಖಾತೆಗೆ ಹೋಗ್ತಾ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಖಾತೆಗಳಿಗೆ ಹೋಗ್ತಾ ಇದೆಯಾ ಅಂತ ಕೂಡ ಅವರು ಪ್ರಶ್ನೆ ಕೇಳಿದರು. ಸೊ ಹೀಗೆ ಗೃಹಲಕ್ಷ್ಮಿ ವಿಚಾರ ಭಾಳ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ್ದು. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ, ಇದನ್ನು ನಂಬಿ ವೋಟ್ ಹಾಕ್ತಂಥ ಜನರಿಗೆ ಏನು ಸಿಗ್ತಾ ಇದೆ, ಅಥವಾ ಇದನ್ನು ನಂಬಿ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಚೀಟಿ ಹಾಕ್ಕೊಂಡಿರೋದು ಅಥವಾ ಸಣ್ಣ ಪುಟ್ಟ ಲೋನ್ಗಳನ್ನು ಮಾಡ್ಕೊಂಡಂಥವ್ರ ಕತೆ ಏನು? ಭಾಳಷ್ಟು ಮಹಿಳೆಯರು ಕೂಡ TV9 ಜೊತೆ ಮಾತನಾಡ್ತಾ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಕೆಲವರಿಗೆ ಬರ್ತಾ ಇದೆ, ಕೆಲವರಿಗೆ ಅಕೌಂಟಿಗೆ ಹಣ ಬಂದಿಲ್ಲ ಅನ್ನೋದು. ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅಂತ ಕೂಡ ಬಿಜೆಪಿಯವರು ಆರೋಪ ಮಾಡಿದರು. ಸೊ ಅದಕ್ಕೆ ಉತ್ತರವನ್ನು ನೀವು ಸದನದಲ್ಲೇ ಕೊಡಿ ಅಂತ ಈಗ ಬಿಜೆಪಿಯವರು ಪಟ್ಟು ಹಿಡಿದಿದ್ದಾರೆ. ಸೊ ಗೃಹಲಕ್ಷ್ಮಿ 2,000 ಖಾತೆಗೆ ಹಾಕುವಂಥ ಒಂದು ಯೋಜನೆ. ಆದರೆ ಇದು ಫಲಾನುಭವಿಗಳಿಗೆ ಸರಿಯಾಗಿ ಖಾತೆಗೆ ಜಮಾವಣೆ ಆಗ್ತಾ ಇಲ್ಲ, ಜಮೆ ಆಗ್ತಿಲ್ಲ ಅನ್ನೋದು ಈಗ ಸದ್ಯಕ್ಕಿರುವಂಥ ಆರೋಪ. ಸೊ ಹಾಗಾಗಿ ಬಿಜೆಪಿ ಇದರ ಬಗ್ಗೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಜನರಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. 2,000 ಅಂತ ಕಮಿಟ್ ಆದಮೇಲೆ ಅದು ಕರೆಕ್ಟಾಗಿ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ನೆನ್ನೆ ಸಚಿವರು ಇರಲಿಲ್ಲ ಅನ್ನೋ ಕಾರಣಕ್ಕೆ ಸದನದಲ್ಲಿ ಚರ್ಚೆ ಆಗಿರಲಿಲ್ಲ. ಆದರೆ ಈಗ ಚರ್ಚೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎಚ್ ಎಂ ರೇವಣ್ಣ ಕೂಡ ಇದರ ಬಗ್ಗೆ ಮಾತನಾಡಿದರು. ಸ್ವಲ್ಪ ಒಂದಷ್ಟು ಟೆಕ್ನಿಕಲ್ ಎರರ್ ಆಗಿದೆ, ಹೌದು, ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತ ಕೂಡ ಹೇಳಿದರು. ನನ್ನ ಕಡೆ DK ಶಿವಕುಮಾರ್ ಅವ್ರನ್ನ ಕೇಳಿದಾಗ ಈ GSTಯ ಪಾಲೇನಿದೆ ಅದು ನಮಗೆ ಲ್ಯಾಪ್ಸ್ ಆಗ್ತಿದೆ ಅಂತ ಕೂಡ ಹೇಳಿದರು. ಪ್ರಸನ್ನ ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಗೃಹಲಕ್ಷ್ಮಿ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಒಂದಷ್ಟು ಮಂದಿ ಖಾತೆಗೆ ಬಂದಿದೆ, ಇನ್ನೊಂದಷ್ಟು ಕಡೆ ಖಾತೆಗೆ ಬಂದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಸದನಕ್ಕೆ ತಪ್ಪು ಮಾಹಿತಿ ಹೋಗ್ತಿದೆ ಅಂತ ಒಂದು ಕಡೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರನ್ನ ಕೇಳಿದಾಗ GST ಇಂದ ನಮಗೆ ಒಂದಷ್ಟು ಹಣ ಬರ್ತಿಲ್ಲ, ಶಾರ್ಟೇಜ್ ಆಗ್ತಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಎಚ್ ಎಂ ರೇವಣ್ಣ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ, ಆಗುತ್ತೆ ಅಂತ ಹೇಳ್ತಾರೆ. ಸೊ ಏನಿದು ಸದನದಲ್ಲಿ ಚರ್ಚೆ ಆಗ್ಬೋದು, ಇದು ಮತ್ತೆ ಉತ್ತರ ಕೊಡ್ತಾರ ಅಲ್ಲೇ ಅಂತ? ಅವಿನಾಶ್, ಇವತ್ತು ಸದನದಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಗೊಂದಲಗಳ ಬಗ್ಗೆ ಚರ್ಚೆಗೆ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವಾರ ಒಂದಷ್ಟು ದಾಖಲೆಗಳನ್ನ ಎತ್ತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆಯನ್ನ ಕೇಳಿರ್ತಾರೆ. ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಿಂಗಳು ಅವರ ಫಲಾನುಭವಿಗಳ ಖಾತೆಗೆ ಹಾಕ್ತಾ ಇದ್ದೀರಾ ಇಲ್ವಾ ಅನ್ನುವಂಥದ್ದನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳುವಂಥದ್ದು, ನಾವು ಆಗಸ್ಟ್ ತಿಂಗಳ ತನಕ ಸಂಪೂರ್ಣವಾಗಿ ಎಲ್ಲಾ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅವರ ಖಾತೆಗೆ ಹಾಕಿದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಉತ್ತರ ತಪ್ಪಾಗಿದೆ, ಇಡೀ ಸದನವನ್ನ ತಪ್ಪು ದಾರಿಗೆ ಎಳೆದಿದ್ದಾರೆ ಅನ್ನುವಂತಹ ಆರೋಪವನ್ನ ಇದೀಗ ಬಿಜೆಪಿ ನಾಯಕರು ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮಾಡ್ತಿದ್ದಾರೆ. ಅವರ ಆರೋಪ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸಂಪೂರ್ಣವಾಗಿ ಯಾವ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಫಲಾನುಭವಿಗಳ ಖಾತೆಗೆ ಸಂದಾಯ ಆಗಿಲ್ಲ ಅನ್ನುವಂಥದ್ದು. ಅವರಿಗೆ ಸಿಕ್ಕಂತಹ ದಾಖಲೆಗಳ ಪ್ರಕಾರ ಆ 2 ತಿಂಗಳನ್ನು ಹೊರತುಪಡಿಸಿ ಉಳಿದಂತಹ ತಿಂಗಳಲ್ಲಿ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳಿಗೆ ಹೋಗಿದೆ. ಹಾಗಿದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಸುಮಾರು 5,500 ಕೋಟಿಗೂ ಹೆಚ್ಚು ದೊಡ್ಡ ಮೊತ್ತದ ಹಣ ಆಗುತ್ತೆ. ಆ ಅನುದಾನ ಎಲ್ಲಿಗೆ ಹೋಯಿತು ಅನ್ನುವಂಥ ಪ್ರಶ್ನೆಯನ್ನ ಈಗ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಬಿಜೆಪಿ ಎತ್ತುತ್ತಾ ಇದೆ. ಆ ಹಣವನ್ನ ನೀವು ಬೇರೆ ಬೇರೆ ಇಲಾಖೆಗಳಿಗೆ ಬಳಸಿದ್ರಾ ಅನ್ನುವಂಥ ಪ್ರಶ್ನೆಯನ್ನ, ಬೇರೆ ಚುನಾವಣೆಗೆ ಏನಾದ್ರು ಬಳಸಿದ್ರಾ ಅನ್ನುವಂಥ ಒಂದು ಅನುಮಾನವನ್ನ ಬಿಜೆಪಿ ಎತ್ತುತ್ತಾ ಇದೆ. ಆದರೆ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತ ಉತ್ತರದ ಬಗ್ಗೆ ಇದೀಗ ದೊಡ್ಡ ಮಟ್ಟಿಗಿನ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾವ ಕಾರಣಕ್ಕೆ ನೀವು ಇಡೀ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದೀರಿ ಎನ್ನುವಂತ ಪ್ರಶ್ನೆಯನ್ನ ಎತ್ತಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ವಿಷಯ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಒಬ್ಬ ಸಚಿವರು ಸದನವನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ ಮತ್ತು ನಿಯಮಗಳ ವಿರುದ್ಧವೂ ಕೂಡ ಆಗುತ್ತೆ ಎನ್ನುವಂಥದ್ದು ಬಿಜೆಪಿ ತನ್ನ ಸಮರ್ಥನೆಗೆ ಬಳಸ್ಕೊಳ್ತಾ ಇರುವಂತಹ ಒಂದು ಅಂಶ. ಈ ಕಾರಣಕ್ಕೋಸ್ಕರ ಇವತ್ತು ಬಹುತೇಕ ಸದನದ ಒಳಗೆ ಗೃಹಲಕ್ಷ್ಮಿ ವಿಚಾರ ಜಟಾಪಟಿಗೂ ಕೂಡ ಕಾರಣವಾಗಬಹುದು. ಅವಿನಾಶ, ಧನ್ಯವಾದ ಪ್ರಸನ್ನ.